ಎಲ್ಲರಿಗೂ ನಮಸ್ಕಾರ. ನಾನು ರಕ್ಷಿತಾ ನಾಗರಾಜ್. ಕಳೆದ 25ನೇ ಆಗಸ್ಟ್ 2024ರಂದು ನಡೆದಿದ್ದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿದ್ರಿ. ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ರಿ. ಹಾಗೆ ಗುರುಗಳ ಆಶೀರ್ವಾದ ಪಡೆದುಕೊಂಡಿದ್ರಿ. ಮುಂಬರುವ 29ನೇ ಸೆಪ್ಟೆಂಬರ್ 2024ರ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಕಾರ್ಯಕ್ರಮದಲ್ಲಿ ವಿಶೇಷತೆಗಳು ಏನಿವೆ ತಿಳಿದುಕೊಳ್ಳೋಣ. ಪೂರ್ವಜನ್ಮ ಧನದೋಷ ನಿರ್ಮೂಲನೆ, ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ ಅಂಡ್ ಟೆಕ್ನಿಕ್ಸ್, ಸುಲಭವಾಗಿ ಸಾಲ ತೀರಿಸಿ ಈ ವಿಶ್ವತಂತ್ರಗಳು, ಗೆಟ್ ಔಟ್ ಆಫ್ ಡೆಟ್ಸ್ ಈಸಿಲಿ ಅಂಡ್ ಬಿಕಮ್ ರಿಚ್, ಫಾಲೋ ದೀಸ್ ಯೂನಿವರ್ಸಲ್ ತಂತ್ರಾಸ್, ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. ಇದೆಲ್ಲದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಈ ಎಪಿಸೋಡ್ನ ಕೊನೆಯಲ್ಲಿ ವೀಕ್ಷಿಸಿ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟವರು, ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಗುರುಜಿ, ನಾವು ಲಕ್ಷ್ಮಿ ಬಗ್ಗೆ ಕೇಳೇ ಇರ್ತೀವಿ. ಆದರೆ ನೀವೇ ಹೇಳಿದ್ದ ಹಾಗೆ ಅವರ ಅಕ್ಕ ದುಷ್ಟ ಲಕ್ಷ್ಮಿ ಅಂತ ಏನು ಕರಿತೀವಿ, ಅಥವಾ ದರಿದ್ರ ಲಕ್ಷ್ಮಿ ಅಂತ ಕರಿತೀವಿ, ಅಥವಾ ಆ ಲಕ್ಷ್ಮಿ ಅಂತ ಕರಿತೀವಿ, ಇವಳು ಎಲ್ಲಿ ನೆಲೆಸಿರ್ತಾಳೆ ಗುರುಜಿ? ಯೂಶಲಿ ಹೆಂಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ದಯವಿಟ್ಟು. ಓಕೆ, ಇಲ್ಲಿ ತನಕ ಯಾವತ್ತೂ ನಾವು ಇದ್ರ ಬಗ್ಗೆ ಡಿಸ್ಕಸ್ಸೇ ಮಾಡಲಿಲ್ಲ. ತುಂಬ ಜನಕ್ಕೆ ಇದು ಗೊತ್ತಿದೆ ಅಂತ ಭಾವಿಸ್ತೇನೆ, ಬಟ್ ಆದರೂ ಇನ್ನೊಂದು ಸಲ ನಿಮ್ಗೆ ತಿಳಿಸ್ಕೊಡ್ತೇನೆ. ಲಕ್ಷ್ಮಿ ಮತ್ತು ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇವರಿಬ್ಬರು ಅಕ್ಕ ಮತ್ತು ತಂಗಿ. ಸೊ ತಂಗಿ ಬಂದು ಲಕ್ಷ್ಮಿ, ಅಕ್ಕ ಆ ಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಅಂತೇನು ಕರಿತೀವೋ ಅವಳು. ಇವರಿಬ್ಬರು ಹುಟ್ಟಿದ್ದು ಸಮುದ್ರ ಮಂಥನ ಮಾಡಿದಾಗ. ಸೊ ಸಮುದ್ರ ಮಂಥನ ಮಾಡಿದಾಗ ಹಾಲಾಹಲ ಬರುತ್ತೆ, ಅಂದರೆ ವಿಷ ಬರುತ್ತೆ. ಆ ವಿಷದ ಹನಿಯಿಂದ ಆ ಲಕ್ಷ್ಮಿ ಹುಟ್ಟುತ್ತಾಳೆ ಅಂತಂತೇಳಿ ಪುರಾಣಗಳು ಹೇಳುತ್ತೆ. ಎನಿವೆ, ಲಕ್ಷ್ಮಿ ಎಲ್ಲಿರ್ತಾಳೆ, ಆ ಲಕ್ಷ್ಮಿ ಎಲ್ಲಿರ್ತಾಳೆ, ವಿಶೇಷವಾಗಿ ಇವತ್ತು ಆ ಲಕ್ಷ್ಮಿ ಇರುವ ಜಾಗಗಳು ಯಾವುದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಆ ಲಕ್ಷ್ಮಿ ಇರುವಂಥ ಜಾಗ ಯಾವ ಮನೆಗಳಲ್ಲಿ ಗಿಡಗಳನ್ನು ಬೆಳೆಸಿರ್ತಾರೋ, ಆ ಗಿಡಗಳನ್ನು ಸರಿಯಾಗಿ ನೋಡಿಕೊಂಡಿರಲ್ವೋ ಆ ಮನೆಗಳಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ಫಾರ್ ಎಕ್ಸಾಂಪಲ್, ಎಲ್ಲರ ಮನೆಗಳಲ್ಲೂ ತುಳಸಿ ಗಿಡ ಇರುವಂಥದ್ದು ಕಾಮನ್. ಸೊ ಬಟ್ ಆದರೆ ನಾವು ತುಳಸಿ ಗಿಡ ತೆಗೆದುಕೊಂಡು ಬರಬೇಕಂತಂದ್ರೆ ಇರೋ ಕಾಳಜಿ, ಅದನ್ನು ನೋಡ್ಕೋಬೇಕಂತಂದರೆ ತುಂಬ ಕಡಿಮೆ ಇರುತ್ತೆ. ತುಂಬ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಅದು ಚೆನ್ನಾಗಿರೋದಿಲ್ಲ. ನೀರೇ ಹಾಕಿರೋಲ್ಲ, ಎಷ್ಟೋ ಜನ ನೀರು ಹಾಕಿದ್ರೂ ಅದನ್ನು ಕ್ಲೀನ್ ಮಾಡಿರೋಲ್ಲ, ಪೂಜೆ ಮಾಡಿರೋಲ್ಲ, ಅಥವಾ ಪ್ರತಿದಿನ ದೀಪ ಅದರ ಅಡಿಯಲ್ಲಿ ಇಟ್ಟು ಪೂಜೆ ಮಾಡಿರೋಲ್ಲ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಲಕ್ಷ್ಮಿ ತತ್ವ ಹೊರಟೋಗಿ ಆ ಲಕ್ಷ್ಮಿ ಬಂದುಬಿಡ್ತಾಳೆ. ನೋಡಿ, ಇಲ್ಲಿ ಬರೀ ತುಳಸಿ ಗಿಡದಲ್ಲಿ ಮಾತ್ರ ಲಕ್ಷ್ಮಿ ಇದೆ ಅಂತ ನಾನು ಹೇಳ್ತಿಲ್ಲ. ಅದು ಹೆಚ್ಚಿರೋದು ತುಳಸಿ ಗಿಡ, ಆದರೆ ಎಲ್ಲ ಗಿಡಗಳಲ್ಲೂ ಈ ಲಕ್ಷ್ಮಿ ತತ್ವ ಇದೆ. ಸೊ ಹಾಗಾಗಿ ಎಲ್ಲ ಗಿಡಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಸೊ ಯಾರು ಸರಿ ನೋಡ್ಕೊಳ್ಳಲ್ವೋ ಅಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ಅಂದ್ರೆ ಸಾಮಾನ್ಯವಾಗಿ ಇರುವಂತ ಸಸಿ ತುಳಸಿ ಆಗಿದ್ದಾಗಿ ನೀವು ಹೇಳ್ತಿದ್ದೀರಿ. ಹೌದು ಮೇಡಮ್, ಎಲ್ಲ ಗಿಡಗಳಲ್ಲೂ ಇರ್ತಾಳೆ. ಸೊ ಹಾಗಾಗಿ ವಿಶೇಷವಾಗಿ ತುಳಸಿ ಗಿಡ ಈಗ ನಮ್ಮ ಮನೆಗಳಲ್ಲಿಟ್ಟು ನಾವು ಸರಿ ನೋಡ್ಕೊಳ್ದೇ ಇದ್ರೆ, ಜೋಪಾನ ಮಾಡ್ಕೊಳ್ದೇ ಇದ್ದರೆ ಆ ಲಕ್ಷ್ಮಿ ಇರ್ತಾಳೆ. ಸೊ ಎರಡನೇ ಜಾಗ ಯಾವುದಪ್ಪ ಅಂತಂದರೆ, ತುಂಬ ಜನ ನಾವು ದುಡ್ಡನ್ನು, ಹಣವನ್ನು, ಈ ಸಂಪತ್ತನ್ನು, ಆಸ್ತಿಯನ್ನು ಸರಿಯಾದ ರೀತಿ ಸಂಪಾದನೆ ಮಾಡದೆ ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿದ್ರೆ, ಶೋಷಿಸಿ ಅಥವಾ ದುಷ್ಟ ರೀತಿಯಲ್ಲಿ, ಕೆಟ್ಟ ರೀತಿಯಲ್ಲಿ ಲಂಚ ತೆಗೆದುಕೊಂಡು ಇನ್ನೂ ಅನೇಕ ರೀತಿಯಲ್ಲಿ ನಾವು ವಂಚನೆ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಿದ್ರೆ ಆ ದುಡ್ಡಿನ ಮೂಲಕ ಆ ಲಕ್ಷ್ಮಿ ಮನೆಗೆ ಬಂದುಬಿಡ್ತಾಳೆ. ಸೊ ನೀವು ಹೆಚ್ಚು ಮಂದಿನ ನೀವು ನೋಡಿರ್ಬೋದು, ದುಡ್ಡಿಂದ ನಾವು ತುಂಬ ಸುಂದರವಾಗಿರೋ ಒಂದು ಬೆಡ್ಶೀಟ್ ತೆಗೆದುಕೊಳ್ಬೋದು, ಬಟ್ ನಿದ್ರೆನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಈಗ ನಮ್ಮ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ನಾವು ಹಾಸ್ಪಿಟ್ಲು ಕಟ್ಬಿಡ್ಬೋದು,
ಬಟ್ ಹೆಲ್ತ್ ಆರೋಗ್ಯನ ಕೊಂಡುಕೊಳ್ಳೋದಕ್ಕಾಗೋದಿಲ್ಲ. ಸೊ ಎಷ್ಟೋ ಜನ ಈ ರೀತಿ ಹಣ ಮಾಡಿರೋರು ಮನೆ ಕಟ್ಟಿರ್ತಾರೆ, ಬಟ್ ಮನೆಯಲ್ಲಿ ಏನೋ ಸುಖ, ಶಾಂತಿ, ನೆಮ್ಮದಿ ಇವ್ಯಾವುದೂ ಇರೋದಿಲ್ಲ. ಸೊ ಫಾರ್ಚುನೇಟ್ಲಿ ನಾವು ಹಣದಿಂದ ಎಲ್ಲವನ್ನೂ ತೆಗೆದುಕೊಳ್ಬೋದು, ಬಟ್ ಈ ಸಮೃದ್ಧಿ, ಈ ಸುಖ, ಶಾಂತಿಗಳನ್ನು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನೇ ಐಶ್ವರ್ಯ ಅಂತ ಹೇಳ್ತೇವೆ. ಸೊ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಮೇಡಮ್. ಹಣ ಬೇಕು ಅಂತ ಹೇಳ್ತಿರ್ತಾರೆ, ಬಟ್ ಹಣವನ್ನು ಹೇಗೆ ಸಂಪಾದನೆ ಮಾಡಬೇಕು ಗೊತ್ತಿರಲ್ಲ. ಮೂಲತಃ ಹಣದಿಂದ ನಾವು ಯಾವುದೆಲ್ಲ ಕೊಂಡ್ಕೊಳ್ಬೋದೋ ಅದನ್ನು ನಮ್ಮ ಒಂದು ವಿಶ್ವ ನಿಯಮದ ಪ್ರಕಾರ ಟಾಯ್ಸ್ ಅಂತಲೇ ಕರೆಯೋದು. ಟಾಯ್ಸ್ ಅಂದರೆ ಆಟ ಸಾಮಾನು ಅಷ್ಟೇ. ಸೊ ಈಗ ಜಸ್ಟ್ ಥಿಂಕ್ ಅಬೌಟ್ ಇಟ್. ಮನೆಯಿಂದ ಏನೆಲ್ಲ ಕೊಂಡ್ಕೊಳ್ಬೋದು? ಮನೆಯಿಂದ, ದುಡ್ಡಿನಿಂದ ನಾವು ಬಂಗಾರ ಕೊಂಡ್ಕೊಳ್ಬೋದು. ಬಂಗಾರ ಎಲ್ಲಿಂದ ಬಂತು? ಮಣ್ಣಿಂದ ತಾನೇ ಬಂತು, ನಮ್ಮದಲ್ವಲ್ಲ. ಬಂಗಾರ ನನ್ನ ಜೊತೆ ಈಗ ಒಂದು 50 kg 100 kg ಬಂಗಾರ ಇದೆಯಪ್ಪ, ನನಗೆ ಹುಷಾರಿಲ್ಲ, ಸ್ವಲ್ಪ ನೀರು ತೆಗೆದುಕೊಂಡು ಬಂದು ಕೊಡು ಅಂತಂದರೆ ಬಂಗಾರ ತೆಗೆದುಕೊಂಡು ಬಂದು ಕೊಡುತ್ತಾ? ಅದೇ ನನ್ನ ಜೊತೆ ಮೇಡಮ್ ಇರ್ತಾರೆ, ಅಥವಾ ನನ್ನ ತಾಯಿ ಇರ್ತಾರೆ, ಅಥವಾ ನನ್ನ ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ, ನೀರು ತೆಗೆದುಕೊಂಡು ಬಾಪ ಒಂಚೂರು, ಇಲ್ಲ ಮಾತ್ರೆ ತೆಗೆದುಕೊಂಡು ಬಾಪ ಅಂತಂದರೆ ಅವ್ರು ತೆಗೆದುಕೊಂಡು ಬಂದು ಸಹಾಯ ಮಾಡ್ತಾರೆ. ಯಾಕೆ 50 kg ಗೋಲ್ಡ್ಗೆ ಗೊತ್ತಾಗಿಲ್ಲ ನನಗೇನು ಬೇಕು ಅಂತಂತೇಳಿ? ಒಂದು ವೇಳೆ ನನ್ನ ಹತ್ರ ರೋಲ್ಸ್ ರಾಯ್ಸ್ ಇದೆಯಪ್ಪ, ರೇಂಜ್ ರೋವರ್ ಕಾರ್ ಇದೆ, BMW ಆಡಿ ಇದೆ, ನನಗೆ ಹುಷಾರಿಲ್ಲ ಅಥವಾ ನನಗೇನೋ ಬೇಕು, ಅದು ಮಾಡುತ್ತಾ ನಾನು ಹೇಳಿದರೆ ಖಂಡಿತವಾಗಿಯೂ ಮಾಡೋದಿಲ್ಲ ಅಲ್ವಾ? ಒಂದು ವೇಳೆ ನಾನು ಮೈಸೂರು ಪ್ಯಾಲೇಸಲ್ಲೇ ಇರ್ತೀನಿ ಅಂದ್ಕೊಳ್ಳಿ, ಮೈಸೂರು ಪ್ಯಾಲೇಸ್ ನಂದು, ಮೈಸೂರು ಪ್ಯಾಲೇಸ್ಗೆ ಗೊತ್ತಾ ನಾನು ಕೇರ್ ಮಾಡೋದಕ್ಕೆ? ಸೊ ಹಾಗಾಗಿ ಎವ್ರಿಥಿಂಗ್ ದ್ಯಾಟ್ ವಿ ಕ್ಯಾನ್ ಬೈ ಫ್ರಮ್ ಮನಿ ಈಸ್ ಜಸ್ಟ್ ಅ ಮಿಯರ್ ಟಾಯ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಈ ಜಗತ್ತಿನಲ್ಲಿ, ಭೂಲೋಕದಲ್ಲಿ ಆ ಟಾಯ್ಸಿಂದನೂ ಹ್ಯಾಪಿನೆಸ್ ಸಿಗುತ್ತೆ. ನಥಿಂಗ್ ರಾಂಗ್, ಅದನ್ನ ತೆಗೆದುಕೊಳ್ಬಾರ್ದು, ಮಾಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ರಾಂಗ್ ಆಗಿ ಕೆಟ್ಟ ರೀತಿಯಲ್ಲಿ ಮಾಡಿದಾಗ ಅದರಲ್ಲಿ ಆ ಲಕ್ಷ್ಮಿ ಬರ್ತಾಳೆ ಗೊತ್ತಿರಲಿ. ಸೊ ತುಂಬ ಜನ ಆ ಲಕ್ಷ್ಮಿ ಮನೆಯಲ್ಲಿ ಕರೆದುಕೊಂಡು ಬಿಟ್ಟಿದ್ದಾರೆ ಗೊತ್ತಿಲ್ಲದೆ. ಆ ರೀತಿ ಮಾಡಬಾರ್ದಮ್ಮ. ಸೊ ಇನ್ ಅ ರೈಟ್ ವೇ ವಿ ನೀಡ್ ಟು ಅರ್ನ್ ಮನಿ. ಆಮೇಲೆ ಇನ್ನೊಂದು ಇದೆ ಇದರಲ್ಲಿ. ಈಗ ಯಾರೋ ಕೆಲವ್ರು ಹೇಳ್ಬೋದು, ನಾನು ನ್ಯಾಯವಾಗಿ ದುಡ್ಡು ಮಾಡ್ತಿದ್ದೀನಿ, ನಾನು ಸನ್ಮಾರ್ಗದಲ್ಲಿದ್ದೀನಿ, ನಾನು ಸತ್ಯದಲ್ಲಿದ್ದೇನೆ, ಅನ್ಯಾಯ ಮಾಡ್ತಿಲ್ಲ. ಕರೆಕ್ಟು. ಈಗ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ನ್ಯಾಯದ ರೀತಿಯಲ್ಲಿ ಸಂಪಾದನೆ ಮಾಡಿದ್ದೀರಾ? ಒಂದು ವೇಳೆ ಮಾಡಲಿಲ್ಲ ಅಂತಂದರೆ, ನಿಮ್ಗೆ ಸಮಾಧಾನ ಇಲ್ಲ ಅಂತಂದರೆ ನೀವು ಮಾಡಿರೋ ದುಡ್ಡಲ್ಲಿ, ಅಲ್ಲೂ ಆ ಲಕ್ಷ್ಮಿ ಇರ್ತಾಳೆ. ಅಂದರೆ ನಮ್ಮನ್ನು ನಾವೇ ಆ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಏನು? ಡೆಫಿನೆಟ್ಲಿ. ಈಗ ನೋಡಿ ಮೇಡಮ್, ನನ್ನ ಮನೆಗೆ 1 ಲಕ್ಷ ಬೇಕು ನನ್ನ ತಿಂಗಳಿಗೆ. ನಾನು ನ್ಯಾಯವಾಗಿ ಅರ್ನ್ ಮಾಡ್ತಿರೋದು, ಸಂಪಾದನೆ ಮಾಡ್ತಿರೋದು ಕೇವಲ 25,000 30,000. ಅಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ಯಾಕಂದರೆ ನನ್ನ ಕೆಪ್ಯಾಸಿಟಿ ಎಷ್ಟು ಬೇಕಾದರೂ ಮಾಡೋವಂಥ ಕೆಪ್ಯಾಸಿಟಿ. ಬಿಕಾಸ್ ನಮ್ಮಲ್ಲಿ ಪರಬ್ರಹ್ಮನ, ಆ ವಿಶ್ವಚೇತನದ ಪರಮಾತ್ಮನ ಅಂಶ ಇರುವಂಥದ್ದು ನಮ್ಮೊಳಗಡೆ. ಸೊ ನಮ್ಮ ಹತ್ರ ಕೆಪ್ಯಾಸಿಟಿ ಇದ್ದು ಅದನ್ನು ಫುಲ್ಫಿಲ್ ಮಾಡದೇ ಇದ್ದರೆ ಅಲ್ಲಿ ಆ ಲಕ್ಷ್ಮಿ ಇರ್ತಾಳೆ. ಸೊ ಹಾಗಾಗಿ ಅದು ಅನ್ಯಾಯನೇ ನಾವು ಮಾಡ್ತಕ್ಕಂಥದ್ದು, ನಮಗೆ ನಾವೇ ಮಾಡಿಕೊಳ್ಳೋ ಅನ್ಯಾಯ. ಸೊ ಹಾಗಾಗಿ ವಿ ಹ್ಯಾವ್ ಟು ಮೇಕ್ ಮನಿ ಇನ್ ಅ ವೆರಿ ರೈಟ್ ವೇ ಆ್ಯಂಡ್ ಆ್ಯಸ್ ಮಚ್ ಆ್ಯಸ್ ವಿ ನೀಡ್. ಸೊ ಇಟ್ಸ್ ನಾಟ್ ಬಿ ಡಿಪ್ರೈವ್ಡ್. ಸೊ ಹಾಗಾಗಿ ಯಾಕೆ ಈ ಕೆಟ್ಟ ರೀತಿಯಲ್ಲಿ ಮಾಡಬಾರ್ದು ದುಡ್ಡು ಅನ್ನೋದಕ್ಕೆ ಒಂದು ಕಿವಿ ಮಾತಷ್ಟೇ ಇದು. ಸರ್ವಜ್ಞ ಹೇಳ್ತಾರೆ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಜಾಕ್ಷಿ, ತೋಡಿರ್ಪ ಬಾವಿಂಗೆ ಕೂಡಿರ್ಪ ಜಲಜಾಕ್ಷಿ, ಸರ್ವಕ್ಕೂ ಮೃಡನೆ ಸಾಕ್ಷಿ ಸರ್ವಜ್ಞ. ಸೊ ಹಾಗಾಗಿ ಇನ್ನೊಂದು ಬಿಟ್ಬಿಟ್ಟೆ ನಾನು, ಮಾಡಿರ್ದಕ್ಕೆಲ್ಲ ಮನಸಾಕ್ಷಿ, ಸರ್ವಕ್ಕೂ ಮೃಡನೆ ಸಾಕ್ಷಿ ಸರ್ವಜ್ಞ ಅಂತಂತೇಳಿ. ನೋಡಿ, ನಾವೇನೆಲ್ಲ ಮಾಡ್ತೀವಲ್ವ, ಈ ಕಣ್ಣಿದೆಯಲ್ವ, ಇದು ಬರೀ ಕಣ್ಣಲ್ಲ, ಇದು ದೇವರು ನಮಗೆ ಅಳವಡಿಸಿರೋ CC ಕ್ಯಾಮ್ರಾ. ನಾವೇನೆಲ್ಲ ನೋಡ್ತೀವಿ, ಈಗ ಸಪೋಸ್ ಈ ರೂಮ್ ಅಂದ್ಕೊಳ್ಳಿ, ಈ ರೂಮಲ್ಲಿ ಯಾರೂ ಇರೋದಿಲ್ಲ, ನಾನು ಏನು ಬೇಕಾದ್ರೂ ಮಾಡ್ತಿರ್ತೀನಿ, ಯಾರೂ ಇಲ್ವಲ್ಲ ಅಂತಂತೇಳಿ. ಇಲ್ಲೆಲ್ಲೂ CC ಕ್ಯಾಮ್ರಾ ಇಲ್ಲ, ಸೊ ನಾನು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ನನ್ನ ಕಣ್ಣೇ CC ಕ್ಯಾಮ್ರಾ ಅಂತ ನನಗೆ ಗೊತ್ತಿಲ್ವೇ? ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಈಗ ನಾನು ಏನೆಲ್ಲ ಕೇಳ್ಕೊಳ್ಬೋದು, ಯಾರೂ ಇಲ್ಲ ಇಲ್ಲಿ ಕೇಳಿಸ್ಕೊಳ್ಳೋದಕ್ಕೆ. ನಾನೊಬ್ಬನೇ ಮಾತಾಡ್ತಿರ್ತೀನಿ ಕೆಟ್ಟದಾಗ ಅಂದ್ಕೊಳ್ಳಿ, ನನ್ನ ಕಿವಿ ಕೇಳಿಸ್ಕೊಳ್ತಿದೆಯಲ್ವಾ? ಸೊ ದೇವರು ಇಟ್ಟಿರೋ ರೆಕಾರ್ಡರು ಈ ಕಿವಿ. ಅಷ್ಟೇ ಅಲ್ಲ, ಪ್ರತಿ ಸಲ ನಾವು ತಪ್ಪು ಮಾಡಿದಾಗ ಜನಗಳು ಹೇಳ್ತಾರೆ, ಅಥವಾ ನಮಗೆ ಅನಿಸಿರುತ್ತೆ, ಆತ್ಮಸಾಕ್ಷಿ ಇಲ್ವೇನೋ ಅಂತ. ಈಗ ಆತ್ಮ ಯಾರು, ಅದಕ್ಕೆ ಸಾಕ್ಷಿ ಯಾರು? ದೇರ್ ಆರ್ 2 ಪೀಪಲ್ ಹಿಯರ್. ಸೊ ಹಾಗಾಗಿ ನಾವು ಯಾವುದೂ ಅವನಿಗೆ ಗೊತ್ತಿಲ್ಲದೆ, ಆ ವಿಶ್ವಕ್ಕೆ ಗೊತ್ತಿಲ್ಲದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೇದು ಮಾಡಿದ್ರೂ ಗೊತ್ತಾಗುತ್ತೆ, ಕೆಟ್ಟದ್ದು ಮಾಡಿದ್ರೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಕೆಟ್ಟದ್ದನ್ನು ನಾವು ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ದುಡ್ಡನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೋಬೇಕು. ಸೊ ಇಲ್ಲಿ ಎರಡನೇದಿದು.
ಮೂರನೇ ಪಾಯಿಂಟಿಗೆ ಬಂದರೆ, ಯಾರೆಲ್ಲ ಮನೆಗಳಲ್ಲಿ ಹಾಲು ಮತ್ತು ಅನ್ನವನ್ನು ಬಿಸಾಕ್ತಿರ್ತಾರೋ, ವೇಸ್ಟ್ ಮಾಡ್ತಿರ್ತಾರೋ, ಅಂಥ ಮನೆಗಳಲ್ಲೂ ಅಂಥ ಜಾಗಗಳಲ್ಲೂ ಆ ಲಕ್ಷ್ಮಿ ಅಥವಾ ದುಷ್ಟಲಕ್ಷ್ಮಿ ಅಥವಾ ದರಿದ್ರ ಲಕ್ಷ್ಮಿ ಇರ್ತಾಳೆ. ಸೊ ಏಕೆ? ಅನ್ನಂ ಪರಬ್ರಹ್ಮಂ. ಹಾಗೆ ಅನ್ನ ಅನ್ನಪೂರ್ಣೇಶ್ವರಿ. ಎಷ್ಟು ಜನ ಕೇರ್ಲೆಸ್ ಆಗಿ ನೋಡಿ, ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಸಂಪಾದನೆ ಮಾಡಿ ಇದನ್ನೆಲ್ಲ ತೆಗೆದುಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಬಟ್ ಹೇಗೆ ಅದನ್ನು ಬಳಸ್ತೇವೆ ಅಂತ ಯೋಚನೆ ಮಾಡಬೇಕು. ಸೊ ಒಂದು ಸಲ ಹಾಲು ಉಕ್ಕಿಸಿದ್ರೆ ಪರವಾಗಿಲ್ಲ, ಹೊಸ ಮನೆ ಮಾಡ್ತೀವಲ್ವ, ಹಾಲು ಉಕ್ಸೋ ಕಾರ್ಯಕ್ರಮ ಇರುತ್ತೆ. ಪ್ರತಿದಿನ ಉಕ್ಸ್ತಿದ್ರೆ, ಪ್ರತಿದಿನ ಅನ್ನನ ಎಸಿತಿದ್ರೆ ಐ ಥಿಂಕ್ ದಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಹಾಗೆ ಬಡ ಮನಸ್ಥಿತಿ ಉಳ್ಳಂಥ ಜಾಗಗಳು, ಮನೆಗಳು ನೋಡಿದರೆ ಐ ಥಿಂಕ್ ದಿಸ್ ಇಸ್ ಕಾಮನ್ಲಿ ಪೀಪಲ್ ಡೂ ದಿಸ್. ಯೂಶಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾಡೋದು ದೊಡ್ಡ ಕೈ ನಿಂದು ಅಂತ ಮಾತಲ್ಲಿ ಬರ್ತದಲ್ಲ ಗುರುಜಿ ಮಾತಾಡುವಾಗ. ಎಕ್ಸಾಕ್ಟ್ಲಿ. ದೊಡ್ಡ ಕೈ ಆಗಿರಲಿ ತಪ್ಪಿಲ್ಲ, ಬಟ್ ಎಷ್ಟು ಬೇಕೋ ಅಷ್ಟು ಉತ್ತಮ. ಸೊ ಹಾಗಾಗಿ ಅದನ್ನು ಮಾಡಬೇಕು. ಇನ್ನೂ ಹಲವಾರು ಜಾಗಗಳಿದೆ. ವಿಶೇಷವಾಗಿ ಈಗ ನಾನು 4ನೇ ಒಂದು ಜಾಗ ಹೇಳಲಿಕ್ಕೆ ಹೊರಟಿರೋ ಅಂಥದ್ದು ತುಂಬ ಸೂಕ್ಷ್ಮವಾಗಿದೆ. ಐ ಡೋಂಟ್ ಥಿಂಕ್ ನಾನು ಈ ವಾಹಿನಿಯಲ್ಲಿ ಯೂಟ್ಯೂಬಲ್ಲಿ ಹೇಳೋದಕ್ಕೆ ಇದು ಸಾಧ್ಯ ಅಂತಂತೇಳಿ. ಸೊ ಅಷ್ಟು ಸೂಕ್ಷ್ಮತೆ ಇರೋದಕ್ಕೆ ನಾನು ಇದನ್ನು ಮುಂಬರೋ ವರ್ಕ್ಶಾಪಲ್ಲಿ ಹೇಳ್ತೇನೆ. ನೀವು ಕೇಳಿದರೆ ಮಾತ್ರ. ಈ ಟಾಪಿಕ್ ಆ್ಯಕ್ಚುಲಿ ಇಲ್ಲ ವರ್ಕ್ಶಾಪಲ್ಲಿ ಮಾತಾಡಲಿಕ್ಕೆ, ಬಟ್ ಯಾರು ಬುಕ್ ಮಾಡ್ಕೊಳ್ತೀರೋ ನೀವು ಕೇಳಿ. ನಾನು ವರ್ಕ್ಶಾಪಲ್ಲಿ ಆ ಲಕ್ಷ್ಮಿ ಇರುವ 4ನೇ ಜಾಗ, ಇದು ಅತಿ ಸೂಕ್ಷ್ಮವಾಗಿದೆ, ಎಲ್ಲರಿಗೂ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಕೇಳಿ ನಾನು ಹೇಳ್ತೇನೆ. ಐ ಥಿಂಕ್ ಖಂಡಿತ ನೆನ್ಪಿಟ್ಕೊಂಡು ಬಂದು ನಮ್ಮ ವೀಕ್ಷಕರು ಕೇಳ್ತಾರೆ ನಿಮ್ಮನ್ನ. ಹಾಗಿದ್ರೆ ಗುರುಜಿ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಅಫರ್ಮೇಷನ್ ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಓಕೆ, ಇವತ್ತು ಅಫರ್ಮೇಷನ್ ಇಲ್ಲ, ಬಟ್ ವಿಶ್ವ ಟೆಕ್ನಿಕ್ ಇದೆ. ಸೊ ಆ ಟೆಕ್ನಿಕ್ ತಿಳ್ಕೊಳ್ಳೋಣ. ನೋಡಿ, ಲಕ್ಷ್ಮಿ ಬರಬೇಕು, ಆ ಲಕ್ಷ್ಮಿ ಇರಬಾರ್ದು ನಮ್ಮ ಮನೇಲಿ ಅಂತಂದರೆ ಈ 2 ಟೆಕ್ನಿಕ್ ನಾನು ಏನು ಹೇಳ್ತಿದ್ದೀನೋ ಅದನ್ನೆಲ್ಲರೂ ಮಾಡಬೇಕು. ಸೊ ಈ ಲಕ್ಷ್ಮಿ ತತ್ವ ಯಾರಿದ್ದಾರೆ ನಮ್ಮ ಮನೆಗಳಲ್ಲಿ? ಈಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾರು? ಕಣ್ಣಿಗೆ ಕಾಣಿಸೋ ಲಕ್ಷ್ಮಿ ಯಾರು? ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಗಳು, ಅಥವಾ ನನ್ನ ಅಕ್ಕ, ತಂಗಿ, ಅಜ್ಜಿ, ಯಾರೆಲ್ಲ ಹೆಣ್ಮಕ್ಳಿದಾರೋ ಅವರೆಲ್ಲ ಲಕ್ಷ್ಮಿ ತತ್ವನೇ. ಸೊ ಮೊದಲು ಅವರಿಗೆ ಏನು ಇಷ್ಟ ಇದೆಯೋ ಅದನ್ನು ನಾವು ಮಾಡಿದರೆ ಖಂಡಿತ ಆ ಲಕ್ಷ್ಮಿನೂ ಇಲ್ಲೇ ಬರ್ತಾಳೆ. ಸೊ ನಾವು ನಮ್ಮ ಮನೆಯಲ್ಲಿರೋ ಲಕ್ಷ್ಮಿನೇ ನೆಟ್ಟಗೆ ನೋಡ್ಕೊಳ್ಳಲ್ಲ, ಆ ಲಕ್ಷ್ಮಿಗೆ ಬೇಡ್ತಿರ್ತೀವಿ, ಅಪ್ಪ ಪಾಪ ಲಕ್ಷ್ಮಿ ದುಡ್ಡು ಬಾ, ನನಗೆ ಹಣ ಬಾ, ಆಸ್ತಿ ಬಾ ಅಂತ. ಹೀರೋ ಲಕ್ಷ್ಮಿನೇ ನೆಟ್ಟಗೆ ನೋಡ್ಕೊಳ್ಳೋಕೆ ನಮ್ಗೆ ಆಗ್ತಿರಲ್ಲ. ಸೊ ಹಾಗಾಗಿ ನೀವು ಬಡ ಮನಸ್ಥಿತಿ ಇರುವ ಮನೆಗಳಲ್ಲಿ ನೀವು ನೋಡಿದರೆ ನಾರ್ಮಲಾಗಿ ದುಡ್ಡು ಬೇಕು ಅಂತಾರೆ, ಹಣ ಬೇಕು, ಆಸ್ತಿ ಬೇಕು, ಎಲ್ಲ ಬೇಕು ಅಂತಾರೆ, ಬಟ್ ಮನೆಯಲ್ಲಿರೋ ಒಂದು ಗೃಹಲಕ್ಷ್ಮಿನ ನೆಟ್ಟಗೆ ನೋಡ್ಕೊಳ್ತಿರಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಹೆಣ್ಣಿಗೆ ತುಂಬ ಮರ್ಯಾದೆ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿ ಮಾಡಬೇಕು, ಗೌರವ ಕೊಡಬೇಕು. ನಾರ್ಮಲಿ ಹೆಣ್ಣಿಗೆ ಏನು ಇಷ್ಟ? ಚಿನ್ನ ಅಂದರೆ ತುಂಬ ಇಷ್ಟ, ಬಂಗಾರ ಅಂದರೆ ತುಂಬ ಇಷ್ಟ. ಯಾವಾಗೆಲ್ಲ ನಿಮ್ಮ ಕೈಲಾಗುತ್ತೋ ಅವಾಗೆಲ್ಲ ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಬಂಗಾರ ಹೆಚ್ಚು ತೆಗೆದುಕೊಡಿ. ಇನ್ಫ್ಯಾಕ್ಟ್ ನಾವು ನಿಮಗೆ ನಮ್ಮ ನಂಬರ್ನ ನೀವು ಸೇವ್ ಮಾಡ್ಕೊಂಡಿದ್ರೆ ಬ್ರಾಡ್ಕಾಸ್ಟ್ ಕಳಿಸ್ತಿರ್ತೇವೆ, ಪ್ರತಿ ತಿಂಗಳು ತೆಗೆದುಕೊಡಿ ಅಂತಲೇ ಹೇಳಿರೋದು. ಸೊ ಅಟ್ಲೀಸ್ಟ್ ಚೀಟಿನಾದರೂ ಹಾಕ್ಕೊಡಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾಕಂದರೆ ಕಣ್ಣಿಗೆ ಕಾಣಿಸೋ ಲಕ್ಷ್ಮಿ ಅವಳೆ. ಆ ಲಕ್ಷ್ಮಿ ಸ್ಯಾಟಿಸ್ಫೈ ಆದಾಗ ಆ ಲಕ್ಷ್ಮಿ ಆರಾಮಾಗಿ ಬರ್ತಾಳೆ. ಇದು ಒಂದನೇ ಒಂದು ಟೆಕ್ನಿಕ್ಕು. 2ನೇ ಟೆಕ್ನಿಕ್, ಇದು ತುಂಬ ಇಂಪಾರ್ಟೆಂಟು. ಲಕ್ಷ್ಮಿಗೆ ಇಷ್ಟ ಆಗೋದು ಸಿಹಿ ತಿಂಡಿಗಳು. ನಾರ್ಮಲಾಗಿ ನಾವು ಮನೆಗಳಲ್ಲಿ ಪಾಯಸ ಅಥವಾ ಖೀರು ಅಂತ ಏನು ಹೇಳ್ತೀವೋ ಅದನ್ನು ಮಾಡ್ತೇವೆ. ದಯವಿಟ್ಟು ಮನೆಯಲ್ಲಿ ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಇದೆಯೋ ಸಿಹಿ ಅದನ್ನು ಮಾಡಿ. ಈಗ ಲಕ್ಷ್ಮಿಗೆ ಹೇಗೆ ತಿಂಡಿ ಇದೆಯೋ ಅದೇ ರೀತಿ ಆ ಲಕ್ಷ್ಮಿಗೂ, ದರಿದ್ರ ಲಕ್ಷ್ಮಿಗೂ ಇಷ್ಟವಾಗುವ ಒಂದು ಪದಾರ್ಥ ಇದೆ. ಆ ಪದಾರ್ಥ ಯಾವುದು ಗೊತ್ತಾ? ಅವಳಿಗೆ ಇಷ್ಟ ಆಗೋದು ಹುಳಿ ಅಥವಾ ಕಹಿಯಾಗಿರೋವಂಥ ಪದಾರ್ಥಗಳು ಅವಳಿಗಿಷ್ಟ. ಅದಕ್ಕೆ ನಮ್ಮ ಭಾರತ ಸಂಸ್ಕೃತದಲ್ಲಿ ಏನಿದೆ ಗೊತ್ತಾ? ಮನೆಯ ಹೊರಗಡೆ ಬಾಗಿಲಿಗೆ ಅಥವಾ ಬಿಸ್ನೆಸ್ ಮಾಡ್ತಿದ್ರೆ ಅದರ ಒಂದು ಮುಂಭಾಗದಲ್ಲಿ ನಾವೇನಾಗಿರ್ತೇವೆ? ನಿಂಬೆಹಣ್ಣು, ಅದಕ್ಕೆ ಮೆಣಸಿನ್ಕಾಯಿ ಕಟ್ಟಿರ್ತೇವೆ. ಇದ್ರ ಉದ್ದೇಶ ಇಷ್ಟೇ, ಆ ಲಕ್ಷ್ಮಿ ಮನೆ ಒಳಗಡೆ ಬರೋದು ಬೇಡ, ಬಿಸ್ನೆಸ್ ಒಳಗಡೆ ಬರೋದು ಬೇಡ. ಅವಳಿಗೇನು ಊಟ ಬೇಕು ತಾನೆ? ಅವಳಿಗೆ ಬೇಕಿರೋದು ಸಿಹಿ ಅಲ್ಲ, ಕಹಿ, ಖಾರವಾಗಿರುವಂಥದ್ದು, ಹುಳಿ ಆಗಿರುವಂಥದ್ದು ಅವಳಿಗಿಷ್ಟ. ಅದನ್ನು ಅಲ್ಲೇ ಕಟ್ಬಿಡೋದು. ಅದಕ್ಕೇ ಎಷ್ಟೋ ಜನ ಇದನ್ನು ಮೂಢನಂಬಿಕೆ ಅಂದ್ಕೊಳ್ತಾರೆ. ಇದು ಮೂಢನಂಬಿಕೆ ಅಲ್ಲ,
ಸೈಂಟಿಫಿಕಲಿ ನೀವು ನೋಡಿದ್ರೆ ಎಷ್ಟೋ ಬ್ಯಾಕ್ಟೀರಿಯಾಗಳು ಅಲ್ಲೇ ಹೊರಗಡೆನೇ ಉಳ್ಕೊಳ್ಳುತ್ತೆ, ಒಳಗಡೆ ಬರಲ್ಲ ಅಂತಲೂ ಇದೆ. ಸೊ ಹಾಗಾಗಿ ದಯವಿಟ್ಟು ಇದನ್ನು ಮಾಡಿ. ಇದನ್ನು ಮಾಡಬೇಕಂತಂದರೆ ಈ ಒಂದು ಮೆಣಸಿನಕಾಯಿ ಅಥವಾ ಇದು ನಿಂಬೆಹಣ್ಣನ್ನು ಕಟ್ಟಬೇಕಂತಂದರೆ ಮನಸ್ಸಿನಲ್ಲಿ ಈಗ ಅಂದ್ಕೊಳ್ಳಿ, ನನ್ನ ಮನೆಗೆ ಅಥವಾ ನನ್ನ ವ್ಯಾಪಾರದ ಜಾಗಕ್ಕೆ ಆ ವಿಶ್ವವು ಬಂದು, ವಿಶ್ವವು ಬರುವಿಕೆಯಲ್ಲಿ ಹಣ, ಆಸ್ತಿ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಗಳನ್ನು ಮನೆಗೆ, ನನ್ನ ವ್ಯಾಪಾರಕ್ಕೆ ಬರುವಂತೆ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೊಂಡು ಅದನ್ನು ಕಟ್ಬಿಡಿ. ಇವೆರಡು ದಯವಿಟ್ಟು ಮಾಡಿ. ಖಂಡಿತವಾಗಿಯೂ ಆ ಲಕ್ಷ್ಮಿ ನಿಮ್ಮ ಮನೆಯಿಂದ ದೂರ ಹೋಗುತ್ತೆ, ಲಕ್ಷ್ಮಿ ಮನೆಗೆ ಬರ್ತಾರೆ. ಇದ್ರ ಜೊತೆಗೆ ಗುರುಜಿ ನಂದೊಂದು ಕ್ವೆಶ್ಚನ್ನು, ರಂಗೋಲಿ ಹಾಕಿದಾಗ ಆ ಲಕ್ಷ್ಮಿನ ದೂರ ಇಡ್ತೀವಿ ಅಥವಾ ಒಳ್ಳೆ ಲಕ್ಷ್ಮಿನ ಮನೆಗೆ ಬರಮಾಡ್ಕೋತೀವಿ ಅನ್ನೋ ಸೇಯಿಂಗ್ ಇದೆ ನಾನು ಕೇಳಿದ ಪ್ರಕಾರ. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ? ಡೆಫಿನೆಟ್ಲಿ ಇದಕ್ಕೆ ಆ್ಯಕ್ಚುಲಿ ಒಂದು ಎಪಿಸೋಡೇ ಮಾಡೋಣ ಮೇಡಮ್. ರಂಗವಲ್ಲಿ, ರಂಗೋಲಿ ಆಯಿತಾ, ಅದಕ್ಕೆ ಎಷ್ಟು ಒಂದು ಬಿಂದುಗಳಿಡಬೇಕು, ಡಾಟ್ಸ್ ಇಡಬೇಕು, ನ್ಯೂಮರಾಲಜಿ ಪ್ರಕಾರನೂ ವಿಶ್ವ ನಿಯಮದ ಪ್ರಕಾರನೂ ಅದಕ್ಕೊಂದು ಸೂತ್ರಗಳಿದೆ. ಐ ಥಿಂಕ್ ಇಫ್ ಐ ಸ್ಪೀಕ್ ಇಟ್ ವಿಲ್ ಬಿ ಅನದರ್ 10 minutes. ಸೊ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಸೊ ಮೇಡಮ್ ಹೇಳ್ದಾಗೆ ರಂಗೋಲಿನೂ ಹಾಕಿ, ಬಟ್ ಹೇಗೆ ಹಾಕಬೇಕು, ಏನದರಲ್ಲಿದೆ, ಸೈಂಟಿಫಿಕ್ ರೀಸನ್ ಏನು, ಅದನ್ನೆಲ್ಲ ಮುಂಬರುವ ಎಪಿಸೋಡಲ್ಲಿ ಖಂಡಿತವಾಗಿ ನಾನು ತಿಳಿಸ್ಕೊಡ್ತೇನೆ. ಓಕೆ, ಹಾಗಿದ್ರೆ ಕೇಳಿದ್ರಲ್ಲ ವೀಕ್ಷಕರೇ, ಇಂದಿನ ವಿಶೇಷತೆಗಳನ್ನು ತಿಳಿದುಕೊಂಡ್ವಿ. ಮುಂದೆ ಸೆಪ್ಟೆಂಬರ್ 29ನೇ ತಾರೀಕು ನಮ್ಮ ವರ್ಕ್ಶಾಪ್ ನಡೀತಿದೆ ಮನಿ ಈಸ್ ಹ್ಯಾಪಿನೆಸ್ದು. ತಾವೆಲ್ಲರೂ ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಕೆಳಗಿನ ಈ ನಂಬರ್, ಡಿಸ್ಪ್ಲೇ ಆಗ್ತಿರೋ ನಂಬರಲ್ಲಿ ದಯವಿಟ್ಟು ಕರೆ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ಸ್ನ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಮನಿ ಈಸ್ ಹ್ಯಾಪಿನೆಸ್ 29ನೇ ಸೆಪ್ಟೆಂಬರ್ 2024ರ ವಿಶೇಷತೆಗಳು. ಮೊದಲನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ಏನಾದರೂ ಇದ್ರೆ ಅಂತಹ ದೋಷಗಳನ್ನ ಈ ಮುಂಬರುವ ಇದೇ ತಿಂಗಳು 29ನೇ ಸೆಪ್ಟೆಂಬರ್ 2024ರ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರದಲ್ಲಿ ಗುರುಗಳು ಪಂಚಭೂತ ಮಹಾವಿಶ್ವಶಕ್ತಿಯ ಮೂಲಕ ಧನದೋಷ ನಿರ್ಮೂಲನೆ ಮಾಡಲಿದ್ದಾರೆ. ಧನದೋಷವಿರುವ ವ್ಯಕ್ತಿಗಳಲ್ಲಿ ಕಂಡುಬರುವ ಸಾಮಾನ್ಯ ಲಕ್ಷಣಗಳು ಏನು? ಏನ್ ಮಾಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಅನಗತ್ಯವಾಗಿ ಖರ್ಚು ಆಗೋದು, ಕೆಲಸ ಅಥವಾ ಬಿಸ್ನೆಸ್ನಲ್ಲಿ ಕೈ ಹತ್ತದೇ ಇರೋದು, ಸಾಲ ಆಗುವುದು, ಏನೇ ಮಾಡಿದ್ರೂ ಸಾಲ ತೀರಿಸಲು ಆಗೋಲ್ಲ, ಹೆಚ್ಚು ಸಾಲ ಆಗುತ್ತೆ, ಚಿನ್ನ ಬಂಗಾರ ಏನೇ ಮಾಡಿದ್ರೂ ತೆಗೆದುಕೊಳ್ಳಲು ಆಗದೆ ಇರೋದು, ಇದ್ದಿದ್ದ ಚಿನ್ನವನ್ನ ಅಡ ಇಡುವುದು, ನಮಗೆ ಬರಬೇಕಾದ ಆಸ್ತಿಯಲ್ಲಿ ಪಾಲು ಬರದೆ ಇರೋದು, ಕೋರ್ಟ್ ಕೇಸ್ ಆಗೋದು, ಎಷ್ಟು ದಿನ ಆದ್ರೂ ಆ ಕೇಸ್ ಇತ್ಯರ್ಥ ಆಗದೆ ಇರೋದು, ಸ್ವಂತ ಮನೆ ಕಟ್ಟಲು ಆಗದೆ ಇರೋದು, ಮನೆ ಇದ್ರೂ ಶಾಂತಿ ಸಮಾಧಾನ ಇಲ್ಲದೆ ಇರೋದು. ಈ ಪೂರ್ವ ಜನ್ಮದ ಧನದೋಷ ಮುಕ್ತಿಯಾದರೆ ನಮ್ಮಲ್ಲಿ ಹೊಸ ವಿಶ್ವ ಚೈತನ್ಯ ಬಂದು ನಮಗೆ ಹಣದ ದಾರಿ ಕಾಣುತ್ತೆ, ಹೆಚ್ಚೆಚ್ಚು ಹಣದ ಅವಕಾಶಗಳು ಬರುತ್ತೆ, ಕೆಲಸದಲ್ಲಿ ಮತ್ತು ಬಿಸ್ನೆಸ್ನಲ್ಲಿ ಲಾಭ ಕಾಣ್ತೀರಾ, ಸಾಲ ತೀರುತ್ತದೆ, ಕೋರ್ಟ್ ಕೇಸ್ಗಳು ಸಾಲ್ವ್ ಆಗುತ್ತೆ, ನಮಗೆ ಸಿಗಬೇಕಾದ ಆಸ್ತಿಯ ಪಾಲು ನಮಗೆ ಸಿಗುತ್ತೆ, ಬಂಗಾರ ತೆಗೆದುಕೊಳ್ಳಲು ಆಗುತ್ತೆ, ಹಾಗೆ ಮನೆ ಕಟ್ಟಲು ಆಗುತ್ತೆ. ಮುಂಚೆಯ ರೀತಿ ಯಾವುದೂ ಇರುವುದಿಲ್ಲ. ಲೈಫ್ ಹಣ, ಆಸ್ತಿ, ಐಶ್ವರ್ಯದ ಕಡೆ ಚೇಂಜ್ ಆಗುತ್ತೆ. ಎರಡನೇ ವಿಶೇಷತೆ, ಗುರುಗಳು ತಮ್ಮ ಬಹುನಿರೀಕ್ಷಿತ ಹೊಸ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಪುಸ್ತಕಗಳು ಅವರೇ ತಮ್ಮ ಅಮೃತ ಹಸ್ತದಿಂದ ಬರೆದು ಅದನ್ನ ಬಿಡುಗಡೆ ಮಾಡಲಿದ್ದಾರೆ. ಅದರಲ್ಲಿ ಮೊದಲನೇ ಪುಸ್ತಕ ಹಣದ ಮಂತ್ರ ಮತ್ತು ತಂತ್ರ, ಮನಿ ಅಫರ್ಮೇಷನ್ಸ್ ಅಂಡ್ ಟೆಕ್ನಿಕ್ಸ್. ಈ ಹಣದ ಪುಸ್ತಕದಲ್ಲಿ ಏನಿರುತ್ತೆ? ಎಲ್ಲ ಅಫರ್ಮೇಷನ್ಗಳು ಇರುತ್ತೆ, ಹಾಗೂ ಅದನ್ನ ಹೇಗೆ ಮಾಡೋದು ಎನ್ನುವ ಸಂಪೂರ್ಣ ಮಾಹಿತಿ ಇದರಲ್ಲಿರುತ್ತೆ. ಉದಾಹರಣೆಗೆ, ಮಕ್ಕಳು ಚೆನ್ನಾಗಿ ಓದಿ ಆರೋಗ್ಯವಾಗಿದ್ದು ಶ್ರೀಮಂತ ವ್ಯಕ್ತಿಗಳಾಗಬೇಕು ಅಂದ್ರೆ ಯಾವ ಅಫರ್ಮೇಷನ್ ಫಾಲೋ ಮಾಡಬೇಕು, ಯಾವ ವಿಶ್ವತಂತ್ರವನ್ನ ಹೇಗೆ ಯಾವಾಗ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ಪುಸ್ತಕದಲ್ಲಿ ಸಿಗುತ್ತೆ. ಸಾಲ ತೀರಿಸಲು ಯಾವ ಅಫರ್ಮೇಷನ್ ಮಾಡಬೇಕು ಹಾಗೂ ಯಾವ ವಿಶ್ವಕ್ರಿಯೆಗಳನ್ನ ಮಾಡಬೇಕು, ಮದುವೆ ಆಗದಿದ್ರೆ ಅಥವಾ ಮದುವೆಯಾಗಿ ಮಕ್ಕಳಾಗದಿದ್ರೆ ಅದಕ್ಕೆ ಯಾವ ಅಫರ್ಮೇಷನ್ ಹೇಳಬೇಕು, ಯಾವ ವಿಶ್ವಕ್ರಿಯೆ ಮಾಡಬೇಕು, ಇದರ ಸಂಪೂರ್ಣ ಡೀಟೇಲ್ಸ್ ಈ ಪುಸ್ತಕದಲ್ಲಿ ಇರುತ್ತೆ. ಮೂರನೇ ವಿಶೇಷತೆ, ಪೂರ್ವ ಜನ್ಮದ ಧನದೋಷ ವಿಮುಕ್ತಿಗೆ ಬರುವಾಗ 1 ತಾವರೆ ಹೂವ ಅಥವಾ 1 ಮೊಳ ಕನಕಾಂಬರ ಅಥವಾ 1 ಮೊಳ ಮಲ್ಲಿಗೆ ಹೂವದ ಜೊತೆಗೆ
1 ಕಪ್ ಅಥವಾ 1 ಹಿಡಿ ಕಲ್ಲುಪ್ಪನ್ನ ತರಲು ಮರೆಯದಿರಿ. 4ನೇ ವಿಶೇಷತೆ, ರಿಪೀಟರ್ಸ್ಗಳಿಗೆ ಇನ್ಮುಂದೆ ಯಾವಾಗಲೂ ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಾಗಾರಗಳಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ಹಾಗೆ 5ನೇ ವಿಶೇಷತೆ, ಆರ್ಮಿ ಮತ್ತು ಸ್ಪೆಷಲಿ ಏಬಲ್ಡ್ ಅಂದ್ರೆ ವಿಕಲಚೇತನರಿಗೆ ಯಾವಾಗಲೂ 50% ಡಿಸ್ಕೌಂಟ್ ಇರುತ್ತೆ. 6ನೇ ವಿಶೇಷತೆ, ಎಂದಿನಂತೆ ಮನಿ ಮೆಡಿಟೇಷನ್, ಹಣವನ್ನ ಸುಲಭವಾಗಿ ಅಟ್ರಾಕ್ಟ್ ಮಾಡುವ ವಿಶ್ವತಂತ್ರಗಳು, ಬಜೆಟಿಂಗ್ ಟೆಕ್ನಿಕ್ಸ್, ಸಾಲ ತೀರಿಸುವ ವಿಧಾನಗಳು ಇವೆಲ್ಲವೂ ಇರ್ತದೆ. ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಪ್ರೀ ಬುಕಿಂಗ್ ಮಾಡುವುದಕ್ಕೆ ಆಗದೇ ಇರುವವರು 29ನೇ ತಾರೀಕು ಸೆಪ್ಟೆಂಬರ್ 2024 ಬೆಳಗ್ಗೆ ಆನ್ ಸ್ಪಾಟ್ ಬುಕಿಂಗ್ ಮಾಡುವ ಅವಕಾಶನ ಗುರುಗಳು ಕಲ್ಪಿಸಿಕೊಟ್ಟಿದ್ದಾರೆ. ಈ ಅವಕಾಶನ ಸದುಪಯೋಗಿಸಿಕೊಳ್ಳಿ.